Hello students, in this video we will discuss a part of Act 1 Scene 2 of the play Julius Caesar. Before going to Scene 2, let us try to understand what is Lupercal Festival, about which there was a mention in Scene 1 also. ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಆ್ಯಕ್ಟ್ 1 ಸೀನ್ 2 ಜೂಲಿಯಸ್ ಸೀಸರ್ನ ಆ್ಯಕ್ಟ್ 1 ಸೀನ್ 2ನ ಸ್ವಲ್ಪ ಭಾಗವನ್ನು ನೋಡೋಣ. ಆ ಒಂದು ದೃಶ್ಯಕ್ಕೆ ಹೋಗುವ ಮುನ್ನ ಲೂಪರ್ಕ್ಯಾಲ್ ಫೆಸ್ಟಿವಲ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಕಳೆದ ದೃಶ್ಯದಲ್ಲೂ ಕೂಡ ಲೂಪರ್ಕ್ಯಾಲ್ ಫೆಸ್ಟಿವಲ್ ಬಗ್ಗೆ ನಮಗೆ ಒಂದು ಮಾಹಿತಿ ಇತ್ತು. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಫೆಸ್ಟಿವಲ್ ಈಸ್. Lupercal is an ancient Roman festival celebrated on February 15th of every year. ಪ್ರತಿ ವರ್ಷದ ಫೆಬ್ರವರಿ 15ನೇ ತಾರೀಕು ಆಚರಿಸಲಾಗುತ್ತಿದ್ದಂತಹ ಒಂದು ಹಳೆಯ ಪುರಾತನ ರೋಮನ್ ಹಬ್ಬ ಇದು. ಆ್ಯಂಡ್ ಡ್ಯೂರಿಂಗ್ ದ ಫೆಸ್ಟಿವಲ್ ಗೋಟ್ಸ್ ಆ್ಯಂಡ್ ಡಾಗ್ಸ್ ವರ್ ಸ್ಯಾಕ್ರಿಫೈಸ್ಡ್. ಈ ಒಂದು ಹಬ್ಬದಲ್ಲಿ ಮೇಕೆಗಳನ್ನು ಮತ್ತು ನಾಯಿಗಳನ್ನು ಕಡಿದು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇತ್ತು. ಆ್ಯಂಡ್ ಲೂಪಸಿ ವುಡ್ ಸ್ಟ್ರೈಕ್ ವಿಮೆನ್ ವಿತ್ ಥಾಂಗ್ಸ್ ಆಫ್ ಲೆದರ್. ಆಸ್ ಪಾರ್ಟ್ ಆಫ್ ಇಟ್ there used to be a ceremonial run undertaken by Luperci with tongs in their hands, and they would strike women with that, and women were supposed to become fertile after that. ಈ ಒಂದು ಹಬ್ಬದಲ್ಲಿ ಏನು ದೇವರ ಪೂಜಾರಿಗಳು ಅಥವಾ ಲೂಪರ್ಸಿ ಅಂತ ಏನು ಹೇಳಿದ್ದಾರೆ, ಅವರುಗಳು ಒಂದು ಪರಂಪರಾಗತ ಓಟವನ್ನು ಓಡ್ತಾಯಿದ್ರು. ಕೈಗಳಲ್ಲಿ ಚಾಟಿಯನ್ನು ಇಟ್ಕೊಂಡು ಓಡ್ತಾಯಿದ್ರು. ಮತ್ತು ತಮ್ಮ ದಾರಿಯಲ್ಲಿ ಓಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ಯಾರು ಸಿಗ್ತಾರೆ ಆ ಹೆಣ್ಣು ಮಕ್ಕಳಿಗೆ ಇಂತಹ ಚಾಟಿ ಏಟನ್ನು ಕೊಡ್ತಾಯಿದ್ರು. ಈ ಚಾಟಿ ಏಟುಗಳನ್ನು ಪಡೆದಂತಹ ಹೆಣ್ಮಕ್ಳು ಮುಂದೆ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಯಿದ್ರು ಅಂತ ಹೇಳಿಬಿಟ್ಟು ಅವರು ಪುರಾತನವಾದಂತಹ ನಂಬಿಕೆಯನ್ನು ಹೊಂದಿದ್ರು. ಸೊ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ದೇರ್ ಆರ್ 2 men who are running with thongs in their hands. Thongs are nothing but strips of leather. ಇಲ್ಲಿ ಚಿತ್ರದಲ್ಲಿ ನೀವು ನೋಡೋದಾದರೆ ಇಬ್ಬರು ವ್ಯಕ್ತಿಗಳು ಕೈಗಳಲ್ಲಿ ಚಾಟಿಯನ್ನು ಚರ್ಮದ ಪಟ್ಟಿಗಳನ್ನು ಇಟ್ಕೊಂಡು ಓಡ್ತಾ ಇದ್ದಾರೆ. ಮೈಯಲ್ಲೆಲ್ಲ ರಕ್ತ ಇದೆ ಅವ್ರದ್ದು. ಸೊ ದೇ ರಬ್ ದೇರ್ ಬಾಡಿ ವಿತ್ ಸ್ಯಾಕ್ರಿಫಿಷಿಯಲ್ ಬ್ಲಡ್ ಆಫ್ ದೋಸ್ ಗೋಟ್ಸ್. ಏನು ಅರ್ಪಣೆ ಮಾಡಿರುವಂತಹ ಕಡಿದಿರುವಂತಹ ಮೇಕೆಗಳ ರಕ್ತವನ್ನು ಮೈಯಲ್ಲೆಲ್ಲ ಹಚ್ಕೊಂಡು ಈ ಥರ ಒಂದು ಓಟವನ್ನು ಓಡಿ ದಾರಿಯಲ್ಲಿ ಸಿಕ್ಕಂಥ ಹೆಣ್ಮಕ್ಳಿಗೆ ಚಾಟಿ ಏಟನ್ನು ಕೊಟ್ಟಾಗ ಅವರು ಮುಂದೆ ಗರ್ಭವತಿಯರಾಗ್ತಾರೆ ಅನ್ನೋದು ಅವರ ಒಂದು ನಂಬಿಕೆ ಆಗಿತ್ತು. ಸೊ ದಿಸ್ ಇಸ್ ಅಬೌಟ್ ಲೂಪರ್ಕ್ಯಾಲ್ ಫೆಸ್ಟಿವಲ್. ನೌ ಲೆಟ್ ಅಸ್ ಗೋ ಟು ಸೀನ್ 2 ಆಫ್ ಆ್ಯಕ್ಟ್ 1. In this scene, Caesar enters a public square with Antony, Calpurnia, Portia, Decius, Cicero, Brutus, Cassius, Casca and a soothsayer. ಇಲ್ಲಿ ಬಹಳಷ್ಟು ಜನ ಒಟ್ಟಿಗೆ ಬರೋದನ್ನು ನಾವು ನೋಡ್ತೀವಿ. Caesar is there, Antony is there. Antony is Caesar's very close friend. Calpurnia is Caesar's wife. Portia is wife of Brutus. We already know Brutus, don't we? Decius, Cicero, Cassius, Casca, all of these are the conspirators. And soothsayer. Soothsayer is somebody who can foretell future. ಇಲ್ಲಿ soothsayer ಅಂತ ಅಂದರೆ ಭವಿಷ್ಯವನ್ನು ನುಡಿಯುವಂತಹ ಒಬ್ಬ ವ್ಯಕ್ತಿ, ಮುಂದೇನಾಗತ್ತೆ ಅನ್ನೋದನ್ನು ಮೊದಲೇ ತಿಳಿಸುವಂತಹ ವ್ಯಕ್ತಿಯಾಗಿದ್ದಾನೆ. ಸೊ ಇದರಲ್ಲಿ ಕೆಲವರ ಪರಿಚಯ ನಿಮ್ಗಾಗಲೇ ಇದೆ ಅಂತ ನಾನು ಅನ್ಕೋತೀನಿ. ಸೀಸರ್ ಹಿ ಆಲ್ರೆಡಿ ನೋ. ಆ್ಯಂಟನಿ ಈಸ್ ಸೀಸರ್ಸ್ ವೆರಿ ಕ್ಲೋಸ್ ಫ್ರೆಂಡ್. ಅವ್ರಿಗೆ ತುಂಬ ಹತ್ತಿರದ ಸ್ನೇಹಿತ ಆ್ಯಂಟನಿ ಅಂದರೆ. ಕ್ಯಾಲ್ಪರ್ನಿಯಾ ಈಸ್ ಸೀಸರ್ಸ್ ವೈಫ್. ಸೀಸರ್ನ ಹೆಂಡತಿಯ ಹೆಸರು ಕ್ಯಾಲ್ಪರ್ನಿಯಾ.
ಪೋರ್ಷಿಯಾ ಇಸ್ ವೈಫ್ ಆಫ್ ಬ್ರೂಟಸ್, ಬ್ರೂಟಸ್ನ ಹೆಂಡತಿ ಪೋರ್ಷಿಯಾ. ಮತ್ತು ಇಲ್ಲಿ ಬರುವಂತಹ ಬೇರೆ ಕ್ಯಾಸಿಯಸ್, ಯು ಆಲ್ರೆಡಿ ನೋ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಆರ್ ರಿಲೇಟೆಡ್ ಟು ಈಚ್ ಅದರ್. ನಿಮ್ಗಾಗಲೇ ಗೊತ್ತಿರೋ ಹಾಗೆ ಅವರಿಬ್ಬರು ರಿಲೇಟಿವ್ಸು. ಡಿಸಿಯಸ್, ಸಿಸೆರೋ ಆ್ಯಂಡ್ ಕ್ಯಾಸ್ಕಾ ಆರ್ ಫ್ರೆಂಡ್ಸ್ ಆಫ್ ಕ್ಯಾಶಿಯಸ್, ಕ್ಯಾಶಿಯಸ್ ಜೊತೆನೇ ಇರುವಂತಹ ವ್ಯಕ್ತಿಗಳ ಹೆಸರು ಅದು. ಆಮೇಲೆ ಸೂತ್ ಸೇಯರ್ ಅಂತ ನಾವು ಹೇಳಿದ್ವಿ. ಸೂತ್ ಸೇಯರ್ ಇಸ್ ಸಂಬಡಿ ಹೂ ಕ್ಯಾನ್ ಟೆಲ್ ಫ್ಯೂಚರ್, ಮುಂದೆ ನಡೆಯೋದನ್ನು ಹೇಳುವಂತಹ ವ್ಯಕ್ತಿ ಸೂತ್ ಸೇಯರ್. ಇಷ್ಟು ಜನ ಬರ್ತಾರೆ. ಅಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ದೆರ್ ಇಸ್ ಅ ಫೆಸ್ಟಿವ್ ಮೂಡ್ ಎವ್ರಿವೇರ್ ಆ್ಯಂಡ್ ಸೀಸರ್ ಈಸ್ ಫಾಲೋಡ್ ಬೈ ಅ ಥ್ರಾಂಗ್ ಆಫ್ ಸಿಟಿಸನ್ಸ್ ಆ್ಯಂಡ್ ದೆನ್ ಬೈ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್. ಸೀಸರ್ನ ಜೊತೆಗೆ ಒಂದು ದೊಡ್ಡ ಜನರ ಗುಂಪು ಕೂಡ ಇದೆ. ಆ್ಯಂಡ್ ದೆನ್ ದೆರ್ ಈಸ್ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್. ನಮಗೆ ಈಗಾಗಲೇ ದೃಶ್ಯ 1ರಲ್ಲಿ ನಾವು ನೋಡಿದಂತಹ ಫ್ಲಾವಿಯಸ್ ಮತ್ತು ಮೆರುಲಸ್, ವಿ ಆಲ್ರೆಡಿ ನೋ ದೇ ಆರ್ ಕಂಪ್ಯಾನಿಯನ್ಸ್ ಆಫ್ ಪಾಂಪಿ ಹೂ ಪಾಸ್ಡ್ ಅವೇ, ರೈಟ್? ದೇ ಆರ್ ಫಾಲೋವರ್ಸ್ ಆಫ್ ಪಾಂಪಿ. ಈ ಫ್ಲಾವಿಯಸ್ ಮೆರುಲಸ್ ಏನಿದ್ದಾರೆ ಅವರು ಪಾಂಪಿಯ ಹಿಂಬಾಲಕರು ಅಂತ ನಿಮ್ಗಾಗಲೇ ಗೊತ್ತಿದೆ. ನಾವು ಆ್ಯಂಟನಿ ಈಸ್ ಡ್ರೆಸ್ ಟು ಸೆಲೆಬ್ರೇಟ್ ದ ಫೀಸ್ಟ್ ಡೇ. ಆ್ಯಂಟನಿ ಈಸ್ ಡ್ರೆಸ್ಡ್ ಇನ್ ಅ ವೇ ವಿ ಆಲ್ರೆಡಿ ಸಾ ಇನ್ ದ ಪಿಕ್ಚರ್. ಆ್ಯಂಟನಿ ಏನಿದ್ದಾನೆ ಸೀಸರ್ನ ಸ್ನೇಹಿತ, ಅವನು ನಾವೀಗಾಗಲೇ ನೋಡಿದವಲ್ಲ ಚಾಟಿ ಇಟ್ಕೊಂಡು ಓಡುತ್ತಾ ಇರುವಂತಹ ಇಬ್ಬರ ದೃಶ್ಯ, ಆ ರೀತಿಯಲ್ಲಿ ಅವನು ರೆಡಿಯಾಗಿದ್ದಾನೆ. ಸೀಸರ್ has told him to hit ಕ್ಯಾಲ್ಪರ್ನಿಯಾ. ಕ್ಯಾಲ್ಪರ್ನಿಯಾಗೆ ನೀನು ಆ ಚಾಟಿಯಲ್ಲಿ ಹೊಡಿಬೇಕು ಅಂತ ಸೀಸರ್ ಹೇಳಿದ್ದಾನೆ. ಸೊ ಆ್ಯಂಟನಿ ಈಸ್ ಡ್ರೆಸ್ ಟು ಸೆಲೆಬ್ರೇಟ್ ದ ಫೀಸ್ಟ್ ಡೇ. ಹಿ ಈಸ್ ರೆಡಿ ವಿತ್ ಆಲ್ ದ ಥಾಂಗ್ ಆ್ಯಂಡ್ ಆಲ್, ರೆಡೀಸ್ ಹಿಮ್ಸೆಲ್ಫ್ ಫಾರ್ ಅ ಸೆರೆಮೋನಿಯಲ್ ರನ್ ಥ್ರೂ ದ ಸಿಟಿ. ಆ್ಯಂಟನಿ ಆ ಒಂದು ಓಟಕ್ಕೆ, ಪರಂಪರಾಗತ ಓಟಕ್ಕೆ ತಯಾರಾಗಿ ನಿಂತಿದ್ದಾನೆ. ಸೀಸರ್ ಅರ್ಜಸ್ ಹಿಮ್ ಟು ಟಚ್ ಕ್ಯಾಲ್ಪರ್ನಿಯಾ, ಸೀಸರ್ಸ್ ವೈಫ್, ಆಸ್ ಹಿ ರನ್ಸ್. ಸೊ ಸೀಸರ್ ಟೆಲ್ಸ್ ಹಿಮ್ ಟು ಸ್ಟ್ರೈಕ್ ಕ್ಯಾಲ್ಪರ್ನಿಯಾ ವಿತ್ ದ ಥಾಂಗ್. ಸೀಸರ್ ಏನು ಹೇಳ್ತಾನೆ, ತನ್ನ ಹೆಂಡತಿಯಾದ ಕ್ಯಾಲ್ಪರ್ನಿಯಾಳಿಗೆ ಆ ಒಂದು ಚಾಟಿ ಏಟಲ್ಲಿ ಹೊಡಿಬೇಕು ನೀನು ಓಡಬೇಕಾರೆ, ಓಡುವ ಸಂದರ್ಭದಲ್ಲಿ ಅಂತ. ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ವಿತ್ ದಿಸ್? ದ್ಯಾಟ್ ಸೀಸರ್ ಡಸಂಟ್ ಹ್ಯಾವ್ ಎನಿ ಚಿಲ್ಡ್ರನ್. ಇಲ್ಲಿ ನಮಗೆ ಯಾಕೆ ಆ ರೀತಿಯಲ್ಲಿ ಕ್ಯಾಲ್ಪರ್ನಿಯಾಗೆ ಹೊಡಿಬೇಕು ಅಂತ ಹೇಳ್ತಾ ಇದ್ದಾನೆ ಅಂದರೆ, ಅವರ ನಂಬಿಕೆಯ ಪ್ರಕಾರ ಆ ರೀತಿಯಾದ ಹೊಡೆತವನ್ನು ತಿಂದಂತಹ ಹೆಣ್ಮಕ್ಳು ಮುಂದೆ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಅನ್ನುವ ನಂಬಿಕೆ ಇರೋದ್ರಿಂದ, ಮತ್ತು ಸೀಸರ್ಗೆ ಮಕ್ಕಳು ಇಲ್ಲದ ಕಾರಣ ಅಲ್ಲಿ ಆ್ಯಂಟನಿಯನ್ನು ನೆನಪಿಸ್ತಾ ಇದ್ದಾನೆ. ಸೀಸರ್ ಈಸ್ ರಿಮೈಂಡಿಂಗ್ ಆ್ಯಂಟನಿ ಟು ಸ್ಟ್ರೈಕ್ ಕ್ಯಾಲ್ಪರ್ನಿಯಾ ವೆನ್ ಹಿ runs. Okay, since Roman superstition holds that the touch of a ceremonial runner will cure barrenness. So according to Roman superstition, if a ceremonial runner touches infertile women, they are supposed to become fertile. ಅವರ ಒಂದು ಮೂಢನಂಬಿಕೆ ಪ್ರಕಾರ ಯಾರು ಈ ಓಟವನ್ನು ಓಡ್ತಾರಲ್ಲ ಲೂಪರ್ಕ್ಯಾಲ್ ಫೆಸ್ಟಿವಲ್ ಸಂದರ್ಭದಲ್ಲಿ, ಅಂತಹ ಗಂಡಸರು ತಮ್ಮ ಚಾಟಿಯನ್ನು ಹೊಡೆದಾಗ, ಹೆಣ್ಮಕ್ಳಿಗೆ ಹೊಡೆದಾಗ ಅಂಥವರ ಏನು ಬಂಜೆತನ ಏನಿದೆ ಅದು ಹೋಗಿ ಅವ್ರಿಗೆ ಮಕ್ಕಳಾಗುವಂಥದ್ದು ಅಂಥೇಳಿ ಅವರು ನಂಬಿದರು. ಸೊ ಆ್ಯಂಟನಿ ಅಗ್ರೀಸ್ ಟು ಇಟ್ ಆ್ಯಂಡ್ ಡಿಕ್ಲೇರ್ಸ್ ದ್ಯಾಟ್ ವಾಟ್ ಎವರ್ ಸೀಸರ್ ಸೇಸ್ ಈಸ್ ಸರ್ಟನ್ ಟು ಬಿಕಮ್ ಅ ಫ್ಯಾಕ್ಟ್. ಆ್ಯಂಟನಿ ಇಮಿಡಿಯೇಟ್ಲಿ ಅಕ್ಸೆಪ್ಟ್ಸ್. ಯಾವಾಗ ಸೀಸರ್ ಈ ಥರ ಹೇಳ್ತಾನೋ ಆ್ಯಂಟನಿ ತಕ್ಷಣ ಒಪ್ಕೊಂಡು, ನೀನು ಹೇಳೋದನ್ನು ನಾನು ಮರೆಯೋಕ್ಕಾಗತ್ತೆಯೇ ಅಂಥೇಳಿ ಕೇಳ್ತಾನೆ. ಹೌ ಕ್ಯಾನ್ ಹಿ ಫರ್ಗೆಟ್ ವಾಟ್ ಎವರ್ ಸೀಸರ್ ಈಸ್ ಕಮ್ಯಾಂಡಿಂಗ್ ಅಂಥೇಳಿ. ಸೊ ವಿ ಸಿ ದಸ್ ಇನ್ this scene. And then there is the soothsayer who calls out from the crowd to Caesar. ಇದಾದ ನಂತರ ಸೂತ್ಸೇಯರ್, ಯಾರೋ ಭವಿಷ್ಯವನ್ನು ನುಡಿಯುವಂಥವನಿದಾನಲ್ಲ, ಅವನು ಆ ಒಂದು ಗುಂಪಿನ ನಡುವೆಯಿಂದ ಕಿರ್ಚಾಡ್ತಾನೆ. ಟೆಲ್ಲಿಂಗ್ ಹಿಮ್, ಹಿ ಈಸ್ ಕಾಲಿಂಗ್ ಸೀಸರ್. ಅವನು ಸೀಸರ್ನ ಕುರಿತಾಗಿ ಹೇಳ್ತಾನೆ.
ಟೆಲ್ಲಿಂಗ್ ಹಿಮ್ ಟು ಬಿವೇರ್ ದಿ ಐಡ್ಸ್ ಆಫ್ ಮಾರ್ಚ್. ಐಡ್ಸ್ ಆಫ್ ಮಾರ್ಚ್ ಇದರ ಬಗ್ಗೆ ನೀನು ಎಚ್ಚರದಿಂದಿರು. ಸೂತ್ ಸೇಯರ್ ಇಸ್ ಟೆಲ್ಲಿಂಗ್ ಸೀಸರ್. ಸೂತ್ಸೇಯರು ಸೀಸರನಿಗೆ ಕಿರುಚಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾನೆ. ಆ್ಯಂಡ್ ಐಡ್ಸ್ ಆಫ್ ಮಾರ್ಚ್ ರೆಫರ್ಸ್ ಟು 15th of March. ಇಲ್ಲಿ ಐಡ್ಸ್ ಆಫ್ ಮಾರ್ಚ್ ಅಂತಂದರೆ ಮಾರ್ಚ್ 15 ಆ ಒಂದು ತಾರೀಕಿನ ಬಗ್ಗೆ ಎಚ್ಚರದಿಂದಿರು. ಬಿ ಕೇರ್ಫುಲ್ ಆನ್ ದ್ಯಾಟ್ ಡೇ ಅಂತ ಹೇಳಿಬಿಟ್ಟು ಆ ಸೂತ್ ಸೇಯರ್ ಏನಿದ್ದಾನೆ ಅವನು ಜೋರಾಗಿ ಕಿರಿಚ್ತಾನೆ. ಸೀಸರ್ ಪಾಸಸ್ ಆ್ಯಂಡ್ ಆಸ್ ದ ಮ್ಯಾನ್ ಟು ಕಮ್ ಫಾರ್ವರ್ಡ್. ಈ ಕಿರಿಚಾಟವನ್ನು ಕೇಳಿ ಸೀಸರ್ ಏನು ಹೇಳ್ತಾನೆ, ಯಾರದು ಕೂಗಿದ್ದು, ಬಾಯಿಲಿ ಮುಂದೆ ಅಂತ ಕರೀತಾನೆ. ಆ್ಯಂಡ್ ಸೂತ್ ಸೇಯರ್ ಆಫ್ಟರ್ ಕಮಿಂಗ್ ಇನ್ ಫ್ರಂಟ್ ರಿಪೀಟ್ಸ್ ಹಿಮ್ಸೆಲ್ಫ್. ಮತ್ತೊಮ್ಮೆ ಬಿವೇರ್ ದಿ ಐಡ್ಸ್ ಆಫ್ ಮಾರ್ಚ್ ಅಂತಾನೆ, ನೀನು ಆ ದಿನ ಮಾರ್ಚ್ 15ನೇ ತಾರೀಕು ಹುಷಾರಾಗಿರಬೇಕು ಅಂತ. ಸೀಸರ್ ಡಿಸ್ಮಿಸಸ್ ದ ವಾರ್ನಿಂಗ್ ಆ್ಯಂಡ್ ದಿ ಪ್ರೊಸೆಷನ್ ಡಿಪಾರ್ಟ್ಸ್. ಸೀಸರ್ ಏನು ಮಾಡ್ತಾನೆ, ಇವನೇನೋ ಹೇಳ್ತಾನೆ ಸುಮ್ಮನೆ ಅಂತ ಅವನನ್ನು ಕಳಿಸಿ ಮುಂದೆ ತನ್ನ ಮೆರವಣಿಗೆಯಲ್ಲಿ ಪರಿವಾರಗಳೊಡನೆ ಮುಂದಕ್ಕೆ ಹೋಗೋದನ್ನು ನಾವಿಲ್ಲಿ ಗಮನಿಸ್ತೀವಿ. ನಾವು ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಲೆಟ್ ಅಸ್ ಲುಕ್ ಎಟ್ ಆ್ಯಕ್ಟ್ 1 Scene 2. ಈಗ as we already know, there is a trumpet sound when the scene begins. ಈ ಸೀನ್ ಶುರುವಾಗುವ ಸಮಯದಲ್ಲಿ ಒಂದು ತುತ್ತೂರಿಯ ನಾದ ಅಂದರೆ ಶುರುವಾಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಸೀಸರ್, ಆ್ಯಂಟನಿ, ಕ್ಯಾಲ್ಪರ್ನಿಯಾ, ಪೋರ್ಷಿಯಾ, ಡೇಸಿಯಸ್, ಸಿಸೆರೋ, ಬ್ರೂಟಸ್, ಕ್ಯಾಸಿಯಸ್, ಕ್ಯಾಸ್ಕಾ, ಸೂತ್ಸೇಯರ್, ಆಲ್ ಆಫ್ ದೆಮ್ ಎಂಟರ್ ದ ಸ್ಟೇಜ್. ಇವರೆಲ್ಲರೂ ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಸೀಸರ್ ಕ್ಯಾಲ್ಪರ್ನಿಯಾ, ಸೀಸರು ತನ್ನ ಹೆಂಡತಿಯನ್ನು ಕರೀತಾನೆ ಕ್ಯಾಲ್ಪರ್ನಿಯಾ ಅಂತ. ಸೊ ಯು ಹ್ಯಾವ್ ಟು ಸಿ ದ ಸ್ಪೆಲ್ಲಿಂಗನ್ನು ನೀವು ಕರೆಕ್ಟಾಗಿ ಕಲ್ತ್ಕೋಬೇಕು. ಕ್ಯಾಲ್ಪರ್ನಿಯಾ. ದೆನ್ ಕ್ಯಾಸ್ಕಾ ಸ್ಪೀಕ್ಸ್. ಈಗ ಕ್ಯಾಲ್ಪರ್ನಿಯಾ ಅಂತ ಕೂಗಿದಾಗ ಅಲ್ಲೇ ಇದ್ದಂಥ ಕ್ಯಾಸ್ಕಾ, ಪೀಸ್ ಹೋ ಸೀಸರ್ ಸ್ಪೀಕ್ಸ್, ಬಿ ಕ್ವೈಟ್, ಎಲ್ಲರೂ ನಿಶಬ್ದವಾಗಿರಿ, ಸೀಸರ್ ಮಾತಾಡ್ತಾ ಇದ್ದಾನೆ, ಸೀಸರ್ ಇಸ್ ಸ್ಪೀಕಿಂಗ್, ಬಿ ಕ್ವೈಟ್ ಅಂತಾನೆ. ಸೀಸರ್ ಸೆಕೆಂಡ್ ಟೈಮ್ ಕಾಲ್ಸ್ ಕ್ಯಾಲ್ಪರ್ನಿಯಾ ಅಂತ ಇನ್ನೊಮ್ಮೆ ಕರೀತಾನೆ. ಹಿ ಕಾಲ್ಸ್ ಅ ಸೆಕೆಂಡ್ ಟೈಮ್. ಕ್ಯಾಲ್ಪರ್ನಿಯಾ, ಹಿಯರ್ ಮೈ ಲಾರ್ಡ್, ನಾನಿಲ್ಲೇ ಇದ್ದೀನಿ, ಹೇಳಿ ಏನು ಅಂತ. ಸೊ ಸೀಸರ್ ಸೇಸ್ ಟು ಹರ್, stand you directly in Antonius' way when he doth run his course. So he tells his wife Calpurnia to stand right in Antony's path when he runs the race. ಯಾವಾಗ ಆ್ಯಂಟನಿ ಓಡಿ ಬರ್ತಾನಲ್ಲ, ಆ ಒಂದು ಓಟದ ಸಂದರ್ಭದಲ್ಲಿ ಅವನಿಗೆ ಸಿಗೋ ಹಾಗೆ ನೀನು ದಾರಿಯಲ್ಲಿ ನಿಲ್ಲು ಅಂತ. ಆ್ಯಂಡ್ ದೆನ್ ಹಿ ಕಾಲ್ಸ್ ಆ್ಯಂಟನಿಯಸ್, ಆ್ಯಂಟನಿಗೆ ಕೂಗ್ತಾನೆ. ಸೊ ಆ್ಯಂಟನಿ ಇಮಿಡಿಯೇಟ್ಲಿ ಕಮ್ಸ್ ದೇರ್, ಆ್ಯಂಟನಿ ಬರ್ತಾನೆ. ಸೀಸರ್ ಮೈ ಲಾರ್ಡ್, ಏನು ಹೇಳಿ ಸರ್ ಅಂತ ಹೇಳ್ತಾನೆ. ಸೀಸರ್, ಫರ್ಗೆಟ್ ನಾಟ್ ಇನ್ ಯರ್ ಸ್ಪೀಡ್ ಆ್ಯಂಟನಿಯಸ್ to touch Calpurnia, for our elders say the barren touched in this holy chase shake off their sterile curse. So he is reminding ಆ್ಯಂಟನಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ನೆನಪಿಸ್ತಾ ಇದ್ದಾನೆ. ವೆನ್ ಯು ಸ್ಟಾರ್ಟ್ ರನ್ನಿಂಗ್ ಡೋಂಟ್ ಫರ್ಗೆಟ್ ಟು ಟಚ್ ಕ್ಯಾಲ್ಪರ್ನಿಯಾ. ನೀವು ಓಡ್ತಾ ಕ್ಯಾಲ್ಪರ್ನಿಯಾಳನ್ನು ಮುಟ್ಟುವುದನ್ನು ಮರಿಬೇಡ. ಬಿಕಾಸ್ ಅವರ್ ಎಲ್ಡರ್ಸ್ ಸೇ ದಟ್ ಇಫ್ ಯು ಟಚ್ ಅ ಇನ್ಫರ್ಟೈಲ್ ವುಮನ್ ಡ್ಯೂರಿಂಗ್ ದ ಹೋಲಿ ರೇಸ್ ಶಿ ವಿಲ್ ಬಿ ಫ್ರೀಡ್ ಫ್ರಮ್ ದ ಕರ್ಸ್ ಆಫ್ ಸ್ಟೆರಿಲಿಟಿ. ಸೊ ಅವರ್ ಎಲ್ಡರ್ಸ್ ಸೇ, ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ, ಇನ್ ದ ಕೋರ್ಸ್ ಆಫ್ ದ ರನ್ ಇಫ್ ಯು ಟಚ್ ಅನ್ ಇನ್ಫರ್ಟೈಲ್ ವುಮನ್, ಓಡುತ್ತಾ ಇರುವಂತಹ ಈ ಪೂಜಾರಿಗಳು ಏನಿದ್ದಾರೆ, ಲೂಪಸಿ, ಇಫ್ ದ ಟಚ್ ಐ ಇನ್ಫರ್ಟೈಲ್ ವುಮನ್, ಏನು ಬಂಜೆ ಹೆಣ್ಣು ಮಗಳನ್ನು ಮುಟ್ಟಿದ ಸಂದರ್ಭದಲ್ಲಿ, ಮಕ್ಕಳಿಲ್ಲದ ಹೆಣ್ಣು ಮಗಳನ್ನು ಮುಟ್ಟಿದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಮುಂದೆ
ತನ್ನ ಈ ಬಂಜೆತನದ ಶಾಪದಿಂದ ಹೊರಬರ್ತಾಳೆ. ಶಿ ವಿಲ್ ಬಿ ಬ್ಲೆಸ್ಡ್ ವಿತ್ ಚಿಲ್ಡ್ರನ್, ಅವಳಿಗೆ ಮಕ್ಕಳಾಗತ್ತೆ ಅಂತ ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಸೊ ಡೋಂಟ್ ಫರ್ಗೆಟ್ ಟು ಟಚ್ ಕ್ಯಾಲ್ಪರ್ನಿಯಾ, ನೀನು ಓಡ್ತಾ ಓಡ್ತಾ ಕ್ಯಾಲ್ಪರ್ನಿಯಾ ಮುಟ್ಟೋದು ಮರಿಬೇಡ ಅಂತ ಹೇಳ್ತಾನೆ. ಸೊ ಅಟ್ ದಟ್ ಟೈಮ್ ಆ್ಯಂಟನಿ ರಿಪ್ಲೈಸ್, ಐ ಶಾಲ್ ರಿಮೆಂಬರ್, when Caesar says do this, it is performed. So Antony replies that he will remember, and when Caesar says something, it will be done definitely. ಆ್ಯಂಟನಿ ಹೇಳ್ತಾನೆ, ನೀನು ಹೇಳಿದ್ರೆ ಮದು ಮಾಡದೇ ಇರೋಕ್ಕಾಗತ್ತಾ, ಇಟ್ ವಿಲ್ ಬಿ ಡೆಫಿನೆಟ್ಲಿ ಡನ್ ಅಂತ. ಸೊ ಸೀಸರ್ ಸೆಟ್ ಆನ್ ಆ್ಯಂಡ್ ಲೀವ್ ನೋ ಸೆರೆಮನಿ ಔಟ್. Okay, so Caesar says, okay, everybody continue, don't forget to perform any of those rituals. ಎಲ್ಲನೂ ಅದರ ಏನು ಶ್ರದ್ಧೆ ಭಕ್ತಿಯಿಂದ ಹಬ್ಬದ ಆಚರಣೆಗಳೆಲ್ಲವೂ ನಡೀಲಿ ಅಂತ ಹೇಳಿಬಿಟ್ಟು ಸೀಸರ್ ಹೇಳ್ತಾನೆ. So at that time there is music as part of the festival. There is all activities are going on, and soothsayer calls Caesar. ಸೂತ್ಸೇಯರು ಅಲ್ಲಿ ಒಳಗಡೆಯಿಂದ ಗುಂಪಿನ ಒಳಗಡೆಯಿಂದ ಸೀಸರ್ ಅಂಥೇಳಿ ಕೂಗ್ತಾನೆ. ಸೊ ಸೀಸರ್ ಅಂತ ಕೂಗಿದ ಕೂಡಲೇ ಯಾರದು ಕೂಗಿದ್ದು ಅಂಥೇಳಿ ಸೀಸರ್ ಕೇಳ್ತಾನೆ. ಅಟ್ ದಟ್ ಟೈಮ್ that soothsayer says, beware the ides of March. ಅವನೇನು ಹೇಳ್ತಾನೆ, ಬಿವೇರ್ ದಿ ಐಡ್ಸ್ ಆಫ್ ಮಾರ್ಚ್, ಈ ಮಾರ್ಚ್ 15ನೇ ತಾರೀಕು ಬಗ್ಗೆ ಎಚ್ಚರದಿಂದಿರು ಅಂತಾನೆ. ಸೊ ವಿ ವಿಲ್ ಸ್ಟಾಪ್ ಹಿಯರ್. ಇನ್ ದಿ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಕಂಟಿನ್ಯೂ ವಿತ್ ದಿ scene 2.